ಪಾಶ್ಚಾತ್ಯ ದೇಶದ ತತ್ವಜ್ಞಾನಿ ಒಬ್ಬ ಸಾಕ್ರೆಟಿಸ್ ಅಂತಕ್ಕಂಥವ ಒಂದು ಕತೆ ಬರೀತಾನೆ, ಭಾಳ ಚಂದ ಬರೀತಾನೆ. ಅದ್ಭುತ ಕತೆ ಅದು. ಜೀವನದ ನಾಟಕ ಅನ್ನುವಂಥ ಇದ್ರೊಳಗೆ ಆ ಕಥೆಯ ಸಾರಾಂಶ ಏನು ಅಂತಂದರೆ, ಕುಂತ ನಮ್ಮದು ನಿಮ್ಮದು ಕತೆ ಸೇರಿ ಅದ್ರಾಗ ಸೇರಿರ್ತದ. ಅಷ್ಟು ಸುಂದರವಾದ ಕತೆ ಅದು. ಹುಟ್ಟಿದ ಬೆಳೆದ ಯುವಕನಾದ, ದುಡದ, ಇಲ್ಲ ನಾವೆಲ್ಲದ ಮಾಡೀವಿ, ದುಡದ, ಭಾಳಷ್ಟು ಸಂಪತ್ತು ಗಳಿಸಿದ, ಹೊಲ ಮನೆ ಗಳಿಸಿದ, ಚಲೋ ಮನೆ ಕಟ್ಟಿದ, ಚಲೋ ಮನೆ ಕಟ್ಟಿ ತಿಂಗಳಗಟ್ಲೆ ವರ್ಷಗಟ್ಲೆ ಚಲೋ ಕನ್ಯಾ ಬೇಕಂತ ಹುಡುಕ್ಯಾಡಿ ಮದುವೆ ಆದ. ಭಾಳ ಕಷ್ಟಪಟ್ಟ ಮದುವೆ ಆದ ಮೇಲೆ ದಿನಗಳು ಕಳೀತಿರಲಾಗಿ 4 ಮಕ್ಕಳಾದವು. ಆ ಮಕ್ಕಳ ಬೆಳೆದ ದೊಡ್ಡವಾದವು. ಮಕ್ಕಳ ಮದುವೆ ಆಯಿತು. ಮಕ್ಕಳ ಮದುವೆ ಆದ ಇನ್ನೇನು ಅವರು ಕೂಡ ಹಂಗ ಇರೋದ್ರೊಳಗಾಗಿ ಮೊಮ್ಮಕ್ಕಳು ಆದರು. ಆಗ ಆತನಿಗೆ 75-80 ವಯಸ್ಸು. 75-80 ವಯಸ್ಸು. ಒಂದೊಂದು ಹಲ್ಲು ಬಿಚ್ಚಾವ, ಕೂದಲು ಉದುರ್ಯಾವ, ಬೆನ್ನು ಬಾಗ್ಯಾದ, ಒಂದೊಂದು ಜಡ್ಡು ಚಾಲುವಾದವು. ದಮ್ಮ ಕೆಮ್ಮ ಹಿಂಗೆಲ್ಲ ಚಾಲುವಾದವು. ಅಸ್ತಮಾ ಸೇರಿತು. ಕುಂತಲೇ ಕಫ ಬರೋದು, ಉಗುಳೋದು ಹಿಂಗೆಲ್ಲ ನಡೀತು. ದಿನಗಳು ಕಳೆದಂಗೆಲ್ಲ ಶರೀರ ಕ್ಷೀಣಿಸ್ತು. ಮುಪ್ಪಾಯ್ತಲ್ಲ. ಆ ಮುಪ್ಪಾದ ನಂತರದಲ್ಲಿ ಎಲ್ಲಿವರೆಗೆ ಬಂತ ಪರಿಸ್ಥಿತಿ ಅಂತಂದರೆ, ಇನ್ನೇನು ಈಗೋ ಆಗೋ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಹೋಗ್ತಾನೇನೋ ಅನ್ನೋ ಲೆಕ್ಕಕ್ಕೆ ಬಂತು ಶರೀರ. ಏನು ನನ್ನ ಮಕ್ಕಳು, ನನ್ನ ಹೆಂಡತಿ, ನನ್ನ ಕುಟುಂಬ ಅನ್ನುವಂಥದ್ದೆಲ್ಲ ಭಾಳ ಚಂದ ನೋಡ್ಕೊಂಡು ಬಂದಿದ್ರು. ಮೇಲಿನ ಮನೆ, AC ರೂಮ, ಚಲೋ ಮೈ ಮೇಲೆ ಬಟ್ಟೆ, ಕೈ ತುಂಬ ಎಲ್ಲ ರೀತಿಯ ಬೆಲೆ ಬಾಳ್ತಕ್ಕಂಥ ವಜ್ರ ಖಚಿತ ಉಂಗುರ ಬಂಗಾರ ಎಲ್ಲ ಹಾಕ್ಕೊಂಡಾನ. 80 ಸಮೀಪ ಅದ. ಆ ಸಂದರ್ಭದಲ್ಲಿ ಇನ್ನೇನು ಸ್ವಲ್ಪ ಹೊತ್ತಿಗೆ ಸಾಯ್ತಾನ ಅನ್ನೋ ಲೆಕ್ಕಕ್ಕೆ ಬಂತು. ಮಾತು ಬಿದ್ದು ಸತ್ತಿಲ್ಲ, ಮಾತು ಬಿದ್ದು ಅಷ್ಟೇ. ಆಗೇನಾಯಿತು ಅಂತಂದ್ರೆ, ತಾಯಿ ಕರೆದಂತಾಳ ಮಕ್ಕಳಿಗೆ, ಇನ್ನೇನೋ ನಿಮ್ಮಪ್ಪ ಇನ್ನೊಂದು 50 ನಿಮಿಷಕ್ಕೆ ಸತ್ತು ಹೋಗ್ತಾನ. ಆ ಸತ್ತು ಹೋದ ಅಂತಂದ್ರೆ, ಮೇಲಿನ ಮನೆಯೊಳಗ ಜೀವ ಬಿಟ್ಟ ಅಂತಂದ್ರೆ, ಆ ಸಂದರ್ಭದಲ್ಲಿ ಪಂಚಾಂಗ ಕೇಳಿದೀವಿ ಅಂದ್ರೆ ಮನೆ ಬಿಡು ಅನ್ನುವಂಥ ವಾತಾವರಣ ನಿರ್ಮಾಣ ಆಗ್ಬೋದು. ಅದರ ಸಲುವಾಗಿ ಸಾಯೋದಕ್ಕಿಂತ ಮೊದಲ ಮೇಲಿನ ಮನೆ ಬಿಡಿಸಿ ಕೆಳಗಿನ ಬಂಕಕ್ಕೆ ತಗೊಂಡೋಗ್ರಿ ಅಂತ ತಿಳ್ಕೊಂಡು ಹೆಂಡತಿ ಹೇಳಿಲ್ಲ ಯಾರಿಗೆ, ಮಕ್ಕಳಿಗೆ. ಇದು ಕೇಳಿಸ್ತು. ಯಾರಿಗೆ ಕೇಳಿಸ್ತು? ಆ ವ್ಯಕ್ತಿ ಕೇಳಿಸ್ತಲ್ಲ. ಕಣ್ಣಾಗ ನೀರು ದಳ ಬಂದು ಮಾತು ಬಿದ್ದಾವ. ತಾನೇ ಗಳಿಸಿದ ಹೊಲ, ತಾನೇ ಕಟ್ಟಿಸಿದ ಮನೆ, ತಾನೇ ತಂದ ಹೆಂಡತಿ ಮಾತು ಬಿದ್ದ ಸಂದರ್ಭದಲ್ಲಿ ಆಕೆ ಹೇಳ್ತಾಳೆ, ಕೆಳಗನ ಮನೆ ಪಡಸಾಲಿಯೊಳಗೆ ಬಂಕದೊಳಗೆ ತಗೊಂಡೋಗಿ ಆಕ್ರಿ ಅನ್ನುವಂಥ ಮಾತು ಹೇಳಿದಾಗ, ಆವಾಗ ಅವನ ವಿಚಾರ ಏನು ಬಂತು ಅನ್ನುವಂಥದ್ದು ಕೇಳಿದ್ರೆ, ಏನಪ್ಪ ಇದು, ಯಾವುದನ್ನು ಹೌದು ಅಂತ ತಿಳ್ಕೊಂಡು ಏನೆಲ್ಲ ರೀತಿಯೊಳಗೆ ನಾನು ಭ್ರಮಿಸಿ ಇಲ್ಲಿವರೆಗೆ ಈ ವಯಸ್ಸಿನವರೆಗೆ ಪೈಸಾ ದುಡ್ದಿಟ್ಟು ದಾನ ಧರ್ಮ ಮಾಡಲಾರ್ದಂಗ ಒಳ್ಳೆಯವರ ಸಹವಾಸ ಮಾಡಲಾರ್ದಂಗ ನಾನು ನಂದಂತ ಕೂಡಿಟ್ಟು ಕೊನೆ ಪರಿಸ್ಥಿತಿಗೆ ಇಂಥ ಸಂದರ್ಭದಲ್ಲಿ ತಾಳಿ ಕಟ್ಟಿದ ಹೆಣ್ತಿ ಹೇಳಕತ್ತೇಳ, ಹೊರಗಿನ ಮನೆ ಬಂಕದಾಗ ಮಲಗಿಸು ಅನ್ನುವಂಥ ಮಾತು ಆಯಿತು ಅಂತ ತಿಳ್ಕೊಂಡು 4 ಮಕ್ಕಳು ಬಡಬಡ ಬರ್ತಾರ. ಇನ್ನು ಎತ್ಕೋಬೇಕನ್ನೋವಾಗ ಒಬ್ಬೊಬ್ಬರು ತಲೆಯಾಗ ಒಂದೊಂದು ವಿಚಾರ ಬರ್ತಾವ. ಅವ್ವ, ಬಂಕದಾಗ ಎಲ್ಲರೂ ನೋಡ್ತಾರ, ಮೈ ಮೇಲೆ ಬಂಗಾರ ಅದಲ್ಲ, ನೀನೇ ತೆಗೆದ ಯಾರ್ಯಾರಿಗೆ ಏನು ಕೊಡೋದ ಕೊಡು ಅಂತ ಮಕ್ಕಳಂತಾವ. ನೀನೇ ತೆಗೆದ ಯಾರ್ಯಾರಿಗೆ ಏನೇನು ಕೊಡೋದದ ನೀನ ಕೊಡು ಅಂತ ಮಕ್ಕಳಂದಾಗ ಹೆಂಡತಿ ಬಿಚ್ಚಿಕೊಳ್ತಾಳ ಬಂಗಾರದ ಉಂಗುರಗಳನ್ನು. ಮಗ, ದೊಡ್ಡ ಮಗ ನೀ ತಗೋ, ಸಣ್ಣ ಮಗ ನೀ ತಗೋ. ಮುಂದೆಂಗ ಅಪ್ಪೋದ ಮೇಲೆ ಆಸ್ತಿ ಹಂಗ, ಇನ್ನೂ ಹೋಗಿಲ್ಲವ, ಅಲ್ಲೇ ಅದ, ನಿನ್ನ ಜೀವ ಹೋಗಿಲ್ಲ. ಅವ್ರು ಮಾತಾಡೋದು ಕೇಳಿಸ್ತದ ಅವನಿಗೆ. ಕಣ್ಣಾಗ ದಳ ನೀರು ಬರಾಕತ್ಯಾವ, ಅಲ್ಲಿ ಅಪ್ಪನ ಜೀವ ಹೋಗಕತ್ಯಾದ. ಆ ಕಡೆ ಲಕ್ಷ್ಯ ಇಲ್ಲ. ಸಂದರ್ಭ ಏನು ಅಂದರೆ, ಈ ಆಸ್ತಿಗಳ ಗಳಿಕೆ ಕಡೆ ಅಣ್ಣ ತಮ್ಮಂದ್ರ ಜಗಳ ನಡೆದದ.
ಮಾಡ್ಕೊಂಡು ಹೆಣ್ತಿ ಕೆಳಗೆ ಹೋಗು ತಗೊಂಡು ಹೋಗ್ರಿ ಅನ್ನುವಂಥ ಮಾತು ಹೇಳಕತ್ತೇಳ. ಮೈ ಮೇಲಿರ್ತಕ್ಕಂಥ ಬಂಗಾರ ಬಿಚ್ಕೊಳಕತ್ಯಾರ. ಈ ಕತೆ ಯಾರ್ದು ಅಲ್ಲ, ನಮ್ಮದೇ. ಕುಂತು ಕೇಳಕತ್ತೀವಲ್ಲ, ಈ ಕತೆ ನಮ್ಮವೇ. ಎಲ್ಲರ ಜೀವನದೊಳಗೆ ಈ ಸನ್ನಿವೇಶ ಬಂದು ಹೋಗ್ತದೆ. ಬಂದು ಹೋಗುವಂಥ ಸನ್ನಿವೇಶ ಇಲ್ಲಿ ಹೇಳ್ತಾನೆ. ಸಾಕ್ರೆಟಿಸ್ ಬರೀತಾನೆ, ತಗೊಂಡು ಹೋಗ್ರಿ ಅನ್ನುವಂಥ ಮಾತನ್ನು ಹೇಳಿದಾಗ 4 ಜನ ಮಕ್ಕಳು ಅವೆಲ್ಲ ತಗೊಂಡು ಎತ್ಕೊಂಡು ಕೆಳಗೆ ಬರ್ತಾರ. ಇನ್ನೂ ಜೀವ ಹೋಗಿಲ್ಲ. ಹರ್ರಕ್ಕೆ ಬರ್ಕ ಹಾಸ್ತಾರೆ. ಇಂಥದ್ದು ಬರ್ಕ ಹಾಸ್ತಾರೆ ಹೊರಗೆ ಪಡಸಾಲಿಯೊಳಗೆ. ಕೋಟ್ಯಾಧೀಶ, ತಾನೇ ಗಳಿಸಿದ ಮನಿ, ಹೊಲ, ಹೆಂಡತಿ, ಮಕ್ಕಳ ತನವ, ಚಲೋ ಗಾದಿ ಇದ್ದರೂ ಕೂಡ ಅದನ್ನು ಬಿಡಿಸಿ ಇಂಥ ಬರಕ ಹಾಸಿದ್ರು ಪಡಸಾಲಿಯೊಳಗೆ. ಮೈ ಮೇಲಿನ ಬಟ್ಟೆ, ಹೊಸ ಬಟ್ಟೆ ಬಿಡಿಸಿ ಹಳೆ ಬಟ್ಟೆ ಹಾಕಿದ್ರು, ಬಂಗಾರ ಬಿಚ್ಚಿಕೊಂಡ್ರು. ಇದೆಲ್ಲ ನೋಡಿ ಅವ ಕೈ ಮುಗಿತಾನ, ದೇವರೇ ನನ್ನ ಆದಷ್ಟು ಜಲ್ದಿ ಕರ್ಕೊಂಡು ಬಿಡಪ್ಪ, ನಾನು ನೋಡೋಕ್ಕಾಗವಲ್ತು. ನಾನು ಯಾವುದು ಅಲ್ಲ ಅಂತ ತಿಳ್ಕೊಂಡು, ನಾನು ಯಾವುದು ಸತ್ಯ ಅಂತ ತಿಳ್ಕೊಂಡು ಇಷ್ಟು ಕಷ್ಟಪಟ್ಟು ಹಿಂಗೆಲ್ಲ ಮಾಡಿದೆ. ಪರಮಾತ್ಮ, ನನಗೆ ನೋಡೋಕ್ಕಾಗವಲ್ತು. ಇವು ಯಾವೂ ನನವಲ್ಲ, ಅಂತಿಮ ಸತ್ಯ ನನಗೆ ಅರಿವಾಗ್ಯದ ಪರಮಾತ್ಮ, ಆದಷ್ಟು ಜಲ್ದಿ ಕರಕೋ ಅಂತ ಕೈ ಮುಗಿದಾಗ ಪರಮಾತ್ಮ ಅಂತಾನೆ, ಇನ್ನೂ ತಡಿ, ಇನ್ನೂ ನೋಡ್ನಿ, ಇನ್ನೂ ನೋಡೋದು ಬೇರೆ ಅದ, ನೋಡು ಅನ್ನುವಂಥ ಮಾತನ್ನು ಹೇಳ್ದಂಗೆಲ್ಲ ನನ್ನವರನ್ನವರೆಲ್ಲರೂ ಕೂಡ ಬಂದ ನಾಟಕದ ರೀತಿಯೊಳಗೆ ಏನು ಮಾತಾಡೋದು, ಇಲ್ಲಿ ಒಂದು ಮಾತಾಡೋದು, ಅಲ್ಲೊಂದು ಮಾತಾಡೋದು. ಕೇಳಿದ ಪರಮಾತ್ಮನಲ್ಲಿ ಕೈ ಮುಗಿತಾನೆ, ಆದಷ್ಟು ಜಲ್ದಿ ಕರ್ಕೊಂಡು ಬಿಡಪ್ಪ, ನನಗೆ ನೋಡೋಕೆ ಆಗೋಲ್ತು ಅಂತ ಎರಡೂ ಕೈ ಮುಗಿದು ಕೇಳಿಕೊಂಡಾಗ ಅಂತಿಮ ಸತ್ಯದ ಅರಿವಾಗಿ, ಅದಕ್ಕೆ ಧರ್ಮಶಾಸ್ತ್ರಗಳು ಎಲ್ಲ ಪುರಾಣ ಪುಣ್ಯಕಥೆಗಳು ಹೇಳೋದಿಷ್ಟೇ. ಇದು ನಶ್ವರ. ದಾನ ಧರ್ಮ ಅನ್ನುವಂಥದ್ದು ನಿನ್ನ ಮುಂದಿನ ಜನ್ಮಕ್ಕೆ ಬುತ್ತಿ. ಅಲ್ಲಿ ಯಾವುದೇ ಸಂದರ್ಭದಲ್ಲಿ ನಿನ್ನ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯಿ ನಡೆಯೋಂಗಿಲ್ಲ. ನೀನು ಗಳಿಸಿದ ಪುಣ್ಯ ನಿನ್ನ ಮುಂದಿನ ಜನ್ಮಕ್ಕೆ ಕರ್ಕೊಂಡು ಹೋಗ್ತವೆ ಹೊರತಾಗಿ, ನೀ ಮಾಡಿದ ಪೂಜಾ ಫಲಗಳು ನಿನ್ನ ಕರ್ಕೊಂಡು ಹೋಗ್ತಾ ಹೊರತಾಗಿ, ನೀ ಮಾಡಿದ ಸತ್ಸಂಗದ ಪುಣ್ಯದ ಫಲ ಕರ್ಕೊಂಡು ಹೋಗ್ತದ. ನೀ ಕೇಳಿದ ಜ್ಞಾನ ನಿನಗೊಂದು ಒಳ್ಳೆಯ ದಾರಿ ತೋರಿಸ್ತದ ಹೊರತಾಗಿ, ನೀವು ನಂಬದಿರ್ತಕ್ಕಂಥ ಏನು ಇಲ್ಲಿವರೆಗೆ ಸಾಧು ಸಂತ ಮಹಂತರನ್ನು ಕೂಡ ಲೆಕ್ಕಕ್ಕಿರಲಾರ್ದಂಗೆ, ದಾನ ಧರ್ಮ ಮಾಡಲಾರ್ದಂಗೆ ಏನೆಲ್ಲ ರೀತಿಯಲ್ಲಿ ಬದುಕಿದೀವಿ ಅಂದರೂ ಕೂಡ ಅದು ನಶ್ವರ. ಅದು ಅಲ್ಲೇ ಉಳಿತದ. ಶಾಶ್ವತವಾಗಿರ್ತಕ್ಕಂಥ ಧರ್ಮ ಒಂದು ಬೇರೆ ಇರ್ತದ. ಅದರ ಆಶ್ರಯ ಪಡೆದಾಗ ಮಾತ್ರ ಮನುಷ್ಯನಿಗೆ ವಿಶೇಷವಾಗಿರ್ತಕ್ಕಂಥ ಒಂದು ಭಕ್ತಿ ಸಿಗ್ತದೆ ಅನ್ನುವಂಥದ್ದು.